ವಿಜಯ್ ಸರ್ಕಾರ ರಚನೆಗೆ ಬೇಕು ಇನ್ನೋರ್ವ ಶಾಸಕ. ಓರ್ವ ಶಾಸಕನ ಬೆಂಬಲ ಪಡೆಯಲು ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. ಆದರೆ ವಿಜಯ್ ನಡೆಸ್ತಾ ಇರುವ ಎಲ್ಲಾ ಪ್ರಯತ್ನಗಳು ಫೇಲ್ ಆಗಿವೆ. ಓರ್ವ ಶಾಸಕನ ಬೆಂಬಲ ಪಡೆಯಲು ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. ವಿಜಯ್ ನಡೆಸ್ತಾ ಇರುವ ಎಲ್ಲಾ ಪ್ರಯತ್ನಗಳು ಫೇಲ್ ಆಗ್ತಾ ಇದೆ. ತಿರುಮಾವಳವನ್ ಬಳಿಕ ಟಿವಿವಿ ದಿನಕರನ್ ಗೇಮ್ ಆಡ್ತಿದ್ದಾರೆ. ವಿಜಯ್ಗೆ ಬೆಂಬಲಿಸಲ್ಲ, ಸರ್ಕಾರ ರಚಿಸೋಕೆ ಬಿಡಲ್ಲ. ಇರುವ ಒಬ್ಬ ಶಾಸಕನು ವಿಜಯ್ರನ್ನ ಬೆಂಬಲಿಸಲ್ಲ. ಎಎಂಎಂಕೆ ನಡೆಯಿಂದ ಕಂಗಾಲಾಗಿದ್ದಾರೆ ವಿಜಯ್. ವಿಜಯ್ ಸರ್ಕಾರ ರಚನೆಗೆ ಬೇಕಾಗಿದೆ ಇನ್ನೋರ್ವ ಶಾಸಕ. ಓರ್ವ ಶಾಸಕನ ಬೆಂಬಲ ಪಡೆಯೋದಕ್ಕೆ ಈಗ ವಿಜಯ್ ಹರಸಾಹಸ ಪಡ್ತಿದ್ದಾರೆ. ವಿಜಯ್ ನಡೆಸ್ತಾ ಇರುವಂತಹ ಎಲ್ಲಾ ಪ್ರಯತ್ನಗಳು ಫೇಲ್ ಆಗ್ತಾ ಇದೆ. ತಿರುಮಾವಳವನ್ ಬಳಿಕ ಇದೀಗ ಟಿವಿವಿಕೆ ದಿನಕರನ್ ಗೇಮ್ ಮಾಡ್ತಾ ಇರುವಂತದ್ದು. ವಿಜಯ್ಗೆ ಬೆಂಬಲಿಸಲ್ಲ, ಸರ್ಕಾರ ರಚಿಸೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಇರುವ ಒಬ್ಬ ಶಾಸಕನು ಕೂಡ ವಿಜಯರನ್ನ ಬೆಂಬಲಿಸಲ್ಲ. ಎಎಂಎಂಕೆ ನಡೆಯಿಂದ ಈಗ ಕಂಗಾಲಾಗಿದ್ದಾರೆ ವಿಜಯ್ ದಳಪತಿ. ಶಾಸಕ ವಿಜಯ್ ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು ಇನ್ನೋರ್ವ ಶಾಸಕ. ಶಾಸಕನ ಬೆಂಬಲ ಸಿಕ್ಕರೆ ವಿಜಯ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆದ್ರೆ ಓರ್ವ ಶಾಸಕನ ಬೆಂಬಲ ಪಡೆಯಲು ವಿಜಯ್ ಅವರು ಸರ್ಕಸ್ ಮಾಡ್ತಿದ್ದಾರೆ. ಎಲ್ಲಾ ರೀತಿಯಾದಂತ ಪ್ರಯತ್ನಗಳು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಆ ಪ್ರಯತ್ನಗಳೆಲ್ಲ ಫೇಲ್ ಆಗ್ತಾ ಇದೆ. ತಿರುಮಾವಳವನ್ ಅವರ ಬಳಿಕ ಈಗ ದಿನಕರನ್ ಅವರು ಗೇಮ್ ಆಡ್ತಾ ಇರುವಂತದ್ದು. ವಿಜಯ್ಗೆ ನಾವು ಬೆಂಬಲಿಸಲ್ಲ, ಸರ್ಕಾರ ರಚಿಸೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಇರುವ ಒಬ್ಬ ಶಾಸಕನು ಕೂಡ ವಿಜಯ್ರನ್ನ ಬೆಂಬಲಿಸಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರಂತೆ. ಎಎಂಎಂಕೆ ಅವರ ನಡೆಯಿಂದ ಈಗ ವಿಜಯ್ ಅವರು ಕಂಗಾಲಾಗಿದ್ದಾರೆ. ವಿಜಯ್ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಒಬ್ಬ ಶಾಸಕನ ಅಗತ್ಯ ಇದೆ. ಆ ಒಬ್ಬ ಶಾಸಕ ಸಿಕ್ಕರೆ ವಿಜಯ್ ಅವರಿಗೆ ಅದೃಷ್ಟದ ಬಾಗಿಲು ತೆಗೆಯುತ್ತೆ. ಯಾಕಂತಂದ್ರೆ ಒಬ್ಬ ಶಾಸಕ ಸಿಕ್ಕಿದ್ರೆ ಸಾಕು ಅಂತಿದ್ದಾರೆ. ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಹೋಗ್ತಾ ಇದೆ. ನಮ್ಮ ನಿಷ್ಠೆ ಮೋದಿಗೆ, ಎಂದಿಗೂ ವಿಜಯ್ ಬೆಂಬಲಿಸಲ್ಲ. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರ ರಚನೆಗೆ ವಿಜಯ್ ಯತ್ನಿಸುತ್ತಿದ್ದಾರೆ. ಬಿಡುಗಡೆ ಮಾಡಿರೋ ವಿಡಿಯೋ ಬಗ್ಗೆ ನನಗೆ ಅನುಮಾನ ಇದೆ. ವಿಜಯ್ ವಿರುದ್ಧ ಕಿಡಿಕಾರಿದ ಟಿಟಿವಿ ದಿನಕರನ್. ಎನ್ಡಿಎ ಈ ಬಾರಿ ವಿರೋಧ ಪಕ್ಷದಲ್ಲಿ ಕೂರಲು ಸಿದ್ಧ ಇದೆ. ಎನ್ಡಿಎ ಕೂಟದ ಒಂದು ಪಕ್ಷ ಟಿವಿಕೆಗೆ ಬೆಂಬಲಿಸಲ್ಲ. ವಿಜಯ್ ಸರ್ಕಾರ ಮಾಡಿದ್ರೂ ಹೆಚ್ಚು ದಿನ ಇರಲ್ಲ. ದಿನಕರನ್ ಭವಿಷ್ಯ ನುಡಿದಿರುವಂತದ್ದು. ನಮ್ಮ ನಿಷ್ಠೆ ಮೋದಿ ಅವರಿಗೆ ಮಾತ್ರ, ಎಂದಿಗೂ ವಿಜಯ್ಗೆ ಬೆಂಬಲ ನೀಡಲ್ಲ. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರ ರಚನೆಗೆ ವಿಜಯ್ ಯತ್ನಿಸ್ತಾ ಇದ್ದಾರೆ. ಬಿಡುಗಡೆ ಮಾಡಿರೋ ವಿಡಿಯೋ ಬಗ್ಗೆ ನನಗೆ ಅನುಮಾನ ಇದೆ. ವಿಜಯ್ ವಿರುದ್ಧ ಕಿಡಿಕಾರಿದ್ದಾರೆ ಟಿಟಿವಿ ದಿನಕರನ್ ಅವರು. ಎನ್ಡಿಎ ಈ ಬಾರಿ ವಿರೋಧ ಪಕ್ಷದಲ್ಲಿ ಕೂರೋದಕ್ಕೆ ಸಿದ್ಧ ಆಗಿದೆ. ವಿಜಯ್ ಸರ್ಕಾರ ಮಾಡಿದ್ರೂ ಕೂಡ ಹೆಚ್ಚು ದಿನ ಇರಲ್ಲ. ಭವಿಷ್ಯವನ್ನ ನುಡಿದಿರುವಂತದ್ದು. ನಮ್ಮ ನಿಷ್ಠೆ ಏನಿದ್ರು ಮೋದಿ ಅವರಿಗೆ, ನಾವು ಯಾವತ್ತೂ ಕೂಡ ವಿಜಯ್ ದಳಪತಿ ಅವರನ್ನ ಬೆಂಬಲಿಸಲ್ಲ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರ ರಚನೆಗೆ ವಿಜಯ್ ಅವರು ಯತ್ನಿಸ್ತಾ ಇದ್ದಾರೆ. ಬಿಡುಗಡೆ ಮಾಡಿರೋ ವಿಡಿಯೋ ಬಗ್ಗೆ ನನಗೆ ಅನುಮಾನ ಇದೆ. ವಿಜಯ್ ವಿರುದ್ಧ ಈಗ ಕಿಡಿಕಾರಿದ್ದಾರೆ ದಿನಕರನ್. ಎನ್ಡಿಎ ಈ ಬಾರಿ ವಿರೋಧ ಪಕ್ಷದಲ್ಲಿ ಕೂರಲು ಸಿದ್ಧ ಆಗಿದೆ. ಎನ್ಡಿಎ ಕೂಟದ ಒಂದು ಪಕ್ಷ ಕೂಡ ಟಿವಿಕೆಗೆ ಬೆಂಬಲ ನೀಡಲ್ಲ. ವಿಜಯ್ ಸರ್ಕಾರ ಕೂಡ ಹೆಚ್ಚು ದಿನ ಉಳಿಯಲ್ಲ. ಒಂದು ವೇಳೆ ವಿಜಯ್ ಅವರೇನಾದ್ರೂ ಸರ್ಕಾರ ರಚನೆ ಮಾಡಿದ್ರೆ ಅದು ಹೆಚ್ಚು ದಿನ ಇರಲ್ಲ ಅಂತ ದಿನಕರನ್ ಅವರು ಭವಿಷ್ಯ ನುಡಿದಿದ್ದಾರೆ. ತಮಿಳುನಾಡಿನಲ್ಲಿ ಈಗಾಗಲೇ ಸರ್ಕಾರ ರಚಿಸೋದಕ್ಕೆ ವಿಜಯ್ ಅವರು ಒದ್ದಾಟ ನಡೆಸ್ತಾ ಇರುವಂತದ್ದು. ಈ ಮಧ್ಯ ಒಂದೊಂದು ಪಕ್ಷದಿಂದ ಒಂದೊಂದು ಹೇಳಿಕೆಗಳು, ಬೆಂಬಲ ಸಿಗ್ತಾ ಇಲ್ಲ. ಒಂದೊಮ್ಮೆ ಪಕ್ಷದಲ್ಲಿರುವಂತಹ ಬೇರೆ ಬೇರೆ
ಪಕ್ಷದಲ್ಲಿರುವಂತಹ ಶಾಸಕರ ಕೊರತೆ ಅಂದ್ರೆ ಜೊತೆಯಾಗಿ ಹೋಗ್ಬೇಕಾದಿದ್ದಂಥವ್ರು ಈಗ ವಿರೋಧ ಮಾಡ್ತಾ ಇರುವಂಥದ್ದು. ಸ್ಟಾಲಿನ್ ಅವರೇನಾದ್ರೂ ಗೇಮ್ ಆಡ್ತಾ ಇದ್ದಾರಾ? ಇದೀಗ ದಿನಕರನ್ ಅವರ ಒಂದು ಭವಿಷ್ಯ